ಎಲ್ರಿಗೂ ಜೈ ಭೀಮ್. ನಾವು ಈ ಸಂದರ್ಭದಲ್ಲಿ ಸೇರಿರುವ ವಿಚಾರವೇನೆಂದರೆ, ನನ್ನ ಮಗ ಮನೋಜ್ ಹಾಗೂ ನನ್ನ ಸೊಸೆ ತನುಶ್ರೀ ಇವರ ವಿವಾಹ ಮಹೋತ್ಸವಕ್ಕೆ ಈ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾನ್ ನಾಯಕರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಈ ವಧುವರರಿಗೆ ಆಶೀರ್ವಾದ ಮಾಡಲೆಂದು ನಮ್ಮ ಕರ್ನಾಟಕಕ್ಕೆ, ಅದರಲ್ಲಿ ಬೆಂಗಳೂರಿಗೆ ನಮ್ಮ ಮಕ್ಕಳ ಮದುವೆಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಂಜುಳಾ ಅರವಿಂದ ಲಿಂಬಾವಳಿಯವರು ಮತ್ತು ಅರವಿಂದ್ ಲಿಂಬಾವಳಿ ಸಾಹೇಬರು ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸ್ತವ್ರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ. ಎಲ್ಲ ಬಂಧು ಬಳಗದವರು ಬಂದು ವಧುವರರಿಗೆ ಆಶೀರ್ವದಿಸಬೇಕೆಂದು ಈ ಸಂದರ್ಭದಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ವಿ. ಜೈ ಭೀಮ್. ಇದರ ಸ್ಥಳ ನಮ್ಮ ಸರ್ಜಾಪುರ ಮುಖ್ಯ ರಸ್ತೆ ಹಾಗೂ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಮಪೆಲ್ ಚೌಟ್ರಿ ಮುಖ್ಯ ರಸ್ತೆಯಲ್ಲಿ ಇರುವುದರಿಂದ ಕಾರ್ಯಕ್ರಮ ಸಾಹೇಬ್ರ ಅದೇ ಇದರಲ್ಲಿ ಬರ್ತಾಯಿದ್ದಾರೆ. ಆನಂದರಾಜ್ ಅಂಬೇಡ್ಕರ್ ಸಾಹೇಬರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಿದ್ದೇವೆ. ನನ್ನ ಮಗಳು ತನುಶ್ರೀ ನನ್ನ ಅಳಿಯ ಮನೋಜ್ ಕುಮಾರ್ ಅವರಿಗೆ ಕೊಡ್ತಾಯಿದ್ದೀವಿ. ಆ ಮದುವೆಗೆ ನಮ್ಮ ಅಂಬೇಡ್ಕರ್ ಅವರ ಮೊಮ್ಮಗನು ಬರ್ತಾಯಿದ್ದಾರೆ. 21-22 ಮದುವೆ ಇದೆ. ದಯವಿಟ್ಟು ಎಲ್ಲ ಜನರು ಬಂದು ನಮ್ಮ ಮಗಳಿಗೆ, ನನ್ನ ಅಳಿಯನಿಗೆ ಆಶೀರ್ವಾದ ಮಾಡಬೇಕಂತಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಆನೇಕಲ್ ಶಾಸಕರಾದ ಶಿವಣ್ಣನವರು ಈ ಮದುವೆಗೆ ಆಗಮಿಸುತ್ತಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಜೈ ಭೀಮ್. ಈ ದಿನ ಪತ್ರಿಕೆಯವ್ರನ್ನ, ಮಾಧ್ಯಮದವ್ರನ್ನ ಕರೆದು ಏನು ವಿಶೇಷ ಅಂದರೆ, ಇವತ್ತು ನಮ್ಮ ಮುಳ್ಳೂರು ಸೀನಣ್ಣ ಅವರ ಮಗನ ವಿವಾಹವಿದೆ, ಮನೋಜ್ ತನುಶ್ರೀ. ಆ ವಿವಾಹಕ್ಕೆ ಎಲ್ಲ ಹಿರಿಯರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಬರ್ತಾ ಇರೋದು ಒಂದು ತುಂಬ ಸಂತೋಷವಾದ ದಿನ. ಅವರ ಆಶೀರ್ವಾದ ಪಡಿಬೇಕು ಅಂತ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಿದ್ದಾರೆ. ಈ ದೇಶ ಮೆಚ್ಚಿದಂಥ ನಾಯಕ ಒಬ್ಬರೇ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಮೊಮ್ಮಗ ಇವತ್ತು ಈ ವಿವಾಹಕ್ಕೆ ಬರ್ತಾ ಇರೋದು ಎಷ್ಟೋ ಸಂತೋಷದ ವಿಷಯ ಆಗಿದೆ. ಅದಕ್ಕೆ ದೇವರ ಕೃಪೆಯು, ಮನುಷ್ಯರ ದಯೆ, ದೊಡ್ಡವರ ಆಶೀರ್ವಾದ ಈ ದಂಪತಿ ಮೇಲೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕಳಕಳಿಯಿಂದ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ ಎಲ್ಲರಿಗೂ ಜೈ ಭೀಮ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ, ಈ ದಿನ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ, ತಥಾಗತ ಭಗವಾನ್ ಬುದ್ಧರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಆಯುಷ್ಮಾನ್ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮದುವೆಗೆ ಬರ್ತಾ ಇದ್ದಾರೆ ಅಂದರೆ ಅದು ವಿಶೇಷತನ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಮತ್ತು ಶುಭಾಶಯವನ್ನು ಕೂಡ ಕೋರ್ತಾ ಇದ್ದೀವಿ. ಮತ್ತು ಏನು ಈ ರಾಜ್ಯದಲ್ಲಿ ರಿಪಬ್ಲಿಕನ್ ಸೇನಾ ಎಂಬ ಒಂದು ಪಕ್ಷವನ್ನು ಕಟ್ಟಿರ್ತಕ್ಕಂಥ ದಿವಂಗತ ನಮ್ಮ ಗುರುಗಳಾದಂಥ ಜಿಗಣಿ ಶಂಕರ್ ಸಾಹೇಬರ ಒಂದು ಅವರ ಆಶೀರ್ವಾದದೊಂದಿಗೆ ಏನು ನಾವು ಇವತ್ತು ಈ ಆನಂದರಾಜ್ ಅಂಬೇಡ್ಕರ್ ಸಾಹೇಬ್ರನ್ನ ನಾವು ಇಲ್ಲಿ ನಮ್ಮ ಮಾದೇಪುರ ಕ್ಷೇತ್ರಕ್ಕೆ ನಾವು ಕರ್ತಾ ಇದ್ದೀರಿ. ಅದಕ್ಕೆ ಕಾರಣ ನಮ್ಮ ದಿವಂಗತ ನಮ್ಮ ಜಿಗಣಿ ಶಂಕರ್ ಸಾಹೇಬ್ರನ್ನ ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಜೊತೆಯಲ್ಲಿ ಅವರಿಲ್ಲ, ಆದ್ರೂ ಅವರ ಆಶೀರ್ವಾದ ಮನೋಜ್ ಮತ್ತು ತನುಶ್ರೀ ಮೇಲೆ ಕೂಡ ಅವರ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ 22ನೇ ತಾರೀಕು ಏನು ಫೆಬ್ರವರಿ 22, 2026ರಂದು ಭಾನುವಾರದಂದು ಏನು ಸನ್ಮಾನ್ಯ ಆಯುಷ್ಮಾನ್ ಶ್ರೀ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಈ ಒಂದು ಮದುವೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೂ ಸ್ವಾಗತ ಮತ್ತು ಏನು ಮನೋಜ್ ಮತ್ತು ತನುಶ್ರೀ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಅಣ್ಣನ ಮಗನಾದ ಮನೋಜ್ ಹಾಗೂ ನಮ್ಮ ಸೊಸೆಯಾದ ತನುಶ್ರೀಯವರಿಗೆ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲ ಬಂಧು ಮಿತ್ರರು ಬಂದು ತನುಶ್ರೀ ಮತ್ತು ಮನೋಜ್ ಕುಮಾರ್ಗೆ ಆಶೀರ್ವದಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ದಿನಾಂಕ 21, 22 ಮದುವೆ ಇರುತ್ತೆ ಹಾಗೂ ಮಾರ್ಚ್ 1ನೇ ತಾರೀಕು ಬೀಗರ ಅವತರಣ ಕೂಟ ಇರುತ್ತೆ. ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಜೈ 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 ಭೀಮ್. ಜೈ ಭೀಮ್. ಜೈ ಭೀಮ್. ಆನಂದರಾಜ್ ಅಂಬೇಡ್ಕರ್ ಸಾಹೇಬ್ರಿಗೆ ಜೈ. ಜೈ. ಜಯವಾಗಲಿ, ಜಯವಾಗಲಿ. ಆನಂದರಾಜ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಆನಂದರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ. ಆನಂದರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ. ಆನಂದರಾಜ್ ಅಂಬೇಡ್ಕರ್ ಅವರನ್ನ ಸ್ವಾಗತ ಮಾಡೋಣ. ಆಯ್ತಾ ಅಲ್ಲ